ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನಾನು ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏಲಿಯನ್ ಏಮಿಯೋ ಮೇಲೆ ಕೋಪ ಮಾಡಿಕೊಂಡು ಅವನೇ ನೋಡ್ತಿರ್ತಾನೆ. ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಅವನ ತಮ್ಮ ಹೇಳಿದ ಮಾತನ್ನೆಲ್ಲ ನೆನಪು ಮಾಡ್ಕೋತಾನೆ. ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಏಮಿಯೋ ಹೇಳಿರ್ತಾನೆ, ಚಿಕ್ಕ ವಯಸ್ಸಿನಲ್ಲೇ ರೂನಿಂಗ್ನ ಮೀಟ್ ಮಾಡಿ ಅವಳ ಸ್ಕೆಚನ್ನು ಸಹ ಬಿಡಿಸಿದ್ದೆ. ಆಗ ಏಲಿಯನ್ ಹೇಳ್ತಾನೆ, ಪರವಾಗಿಲ್ಲ, ನೀನೀಗ ಬ್ರೇಕ್ಫಾಸ್ಟ್ ಮಾಡು. ಆಗ ಹೇಮಿಯೋ ಹೇಳ್ತಾನೆ, ಅಣ್ಣ, ರೂನಿಂಗ್ಗೆ ವೈಲಿನ್ ನುಡಿಸೋದನ್ನ ನಾನೇ ಕಲಿಸಿದ್ದು. ಅವಳು ನುಡಿಸ್ತಾ ಇದ್ದ ಟ್ಯೂನನ್ನ ನಾವಿಬ್ರು ಸೇರಿ ಪ್ರಿಪೇರ್ ಮಾಡಿದ್ದು. ಏಲಿಯನ್ಗೆ ಅವನ ಮಾತು ಕೇಳಿ ಕೇಳಿ ಕೋಪ ಜಾಸ್ತಿ ಆಗ್ತಿರುತ್ತೆ. ಅವ್ನು ಹೇಳ್ತಾನೆ, ನನಗೆ ಅರ್ಥ ಆಯ್ತು, ಆದ್ರೆ ಅದೆಲ್ಲ ಫಾಸ್ಟು, ಈಗ ಅದೆಲ್ಲ ಯಾಕೆ, ಬಿಟ್ಬಿಡು. ಆಗ ಏಮಿಯೋ ಮೇನ್ ಪಾಯಿಂಟ್ನ ಹೇಳ್ತಾನೆ, ಅಣ್ಣ, ರೂನಿಂಗ್ ಎಲ್ರ ಮುಂದೆ ನಿಮ್ಗೆ ಪ್ರಪೋಸ್ ಮಾಡಿದ್ಲು. ಯಾಕಂದ್ರೆ ಅವಳು ಚಿಕ್ಕ ವಯಸ್ಸಿನ ಫ್ರೆಂಡು ನೀವು ಅಂತ ಅನ್ಕೊಂಡ್ಲು, ಆದ್ರೆ ಅದು ನಾನು. ಏಲಿಯನ್ಗೆ ಅವನ್ ಮಾತು ಕೇಳಿ ತುಂಬಾನೇ ಬೇಜಾರಾಗುತ್ತೆ. ಸಡನ್ ಆಗಿ ಮೇಲೆದ್ದು ಹೇಳ್ತಾನೆ, ನಾನ್ ನಿನಗೆ ಆಗ್ಲೇ ಹೇಳಿಲ್ವಾ, ಅದೆಲ್ಲ ಪಾಸ್ಟು. ಚಿಕ್ಕ ವಯಸ್ಸಲ್ಲಿ ನಿನ್ನನ್ನು ಅವಳು ಇಷ್ಟಪಟ್ಟಿರ್ಬೋದು, ಈಗ ಅವಳ ಜೊತೆ ಇರೋದು ನಾನು, ಫ್ಯೂಚರ್ ಅಲ್ಲೂ ಕೂಡ ನಾನೇ ಇರ್ತೀನಿ. ಅದರಿಂದ ನೀನು ಎಲ್ಲ ಪಾಸ್ಟನ್ನು ಕೂಡ ಮರ್ತ್ಬಿಡು. ಏಮಿಯೋ ಏಲಿಯನ್ ಅಷ್ಟು ಕೋಪ ಮಾಡ್ಕೊಂಡಿರೋದನ್ನ ನೋಡಿ ಏನನ್ನು ಕೂಡ ಹೇಳೋದಿಲ್ಲ. ಇದ್ರರ್ಥ ಏಲಿಯನ್ಗೆ ಕನ್ಫರ್ಮ್ ಆಗಿದೆ, ರೂನಿಂಗ್ನ ಅವನು ಕೂಡ ಇಷ್ಟಪಡ್ತಿರ್ತಾನೆ. ಸ್ಟೋರಿ ಮತ್ತೆ ಪ್ರೆಸೆಂಟ್ ಬರುತ್ತೆ. ಇಬ್ರು ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಿರ್ತಾರೆ. ಏಮಿಯೋ ಬಾಲ್ ತಗೊಂಡು ಇನ್ನೇನು ಬ್ಯಾಸ್ಕೆಟ್ ಒಳಗಡೆ ಹಾಕ್ಬೇಕಾಗಿರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ರೂನಿಂಗ್ ಕೂಡ ಬಂದಿರ್ತಾಳೆ. ಅವಳನ್ನ ನೋಡ್ತಾ ಹಾಗೆ ನಿಂತಿರ್ತಾನೆ. ಅದೇ ಸಮಯಕ್ಕೆ ಏಲಿಯನ್ ಅವನ ಕೈಲಿದ್ದ ಬಾಲನ್ನ ತಗೊಂಡು ಬ್ಯಾಸ್ಕೆಟ್ ಒಳಗಡೆ ಹಾಕಿ ಅವನೇ ವಿನ್ ಆಗ್ತಾನೆ. ತುಂಬಾನೇ ಖುಷಿಯಾಗಿರ್ತಾನೆ. ಏಮಿಯೋ ಕಡೆ ನೋಡ್ತಾನೆ, ಆದ್ರೆ ಏಮಿಯೋ ರೂನಿಂಗ್ ನೋಡ್ತಿರೋದನ್ನ ನೋಡಿ ಏಲಿಯನ್ಗೆ ಸ್ವಲ್ಪ ಕೂಡ ಇಷ್ಟ ಆಗಲ್ಲ. ಮತ್ತೊಂದ್ ಕಡೆ ಶೈನ್ ಕೂಡ ಅದನ್ನ ನೋಟಿಸ್ ಮಾಡಿ ಹೇಳ್ತಾಳೆ, ಒಬ್ಬ ಪ್ರಿನ್ಸೆಸ್ಸೆ ಎಲ್ಲರ ಗಮನನು ತನ್ನ ಕಡೆನೆ ಸೆಳ್ಕೊಂಡ್ಬಿಡ್ತಾಳೆ. ಈ ಸೀನ್ ಇಲ್ಲಿಗೆ ಕಟ್ ಆಗುತ್ತೆ. ಎಲ್ರು ಕೂಡ ಶೈನ್ ಒಬ್ಳನ್ನ ಬಿಟ್ಟು ಅಲ್ಲಿಂದ ಹೊಟ್ಟೋಗಿರ್ತಾರೆ. ಶೈನ್ಗೆ ತುಂಬಾನೇ ಹೊಟ್ಟೆ ಹಸುವಾಗಿರೋದ್ರಿಂದ ಅವಳ ಕೈಲಿ ಅಲ್ಲಿಂದ ಹೋಗೋದಿಕ್ಕೂ ಕೂಡ ಆಗ್ತಿರಲ್ಲ. ಅದೇ ಸಮಯಕ್ಕೆ ಅವಳ ಕ್ಲಾಸ್ಮೇಟ್ ಒಬ್ಬ ಹುಡ್ಗ ಎಕ್ಸ್ಪೈರಿ ಡೇಟ್ ಆಗಿರೋ ಬ್ರೆಡ್ನ ಬಿಸಾಕೋದಿಕ್ಕೆ ಅಂತ ತಗೊಂಡೋಗ್ತಿರ್ತಾನೆ. ಅದನ್ನ ನೋಡಿ ಅವಳು ಕೇಳ್ತಾಳೆ, ನೀನು ನನ್ನ ಕ್ಲಾಸ್ಮೇಟ್ ಅಲ್ವಾ, ನಾನು ನಿನಗೆ ಹೆಲ್ಪ್ ಮಾಡ್ಲಾ ಇದನ್ನ ಬಿಸಾಕೋದಿಕ್ಕೆ? ಆಗ ಆ ಹುಡ್ಗ ಹೇಳ್ತಾನೆ, ಮಾಡಬಹುದು, ಆದ್ರೆ ಮೊದಲು ನನ್ನ ಹೆಸರೇನು ಅಂತ ಹೇಳ್ಬೇಕಾಗುತ್ತೆ. ಆದ್ರೆ ಶೈನ್ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡ್ತಾಳೆ. ಯಾಕಂದ್ರೆ ಆ ಹುಡ್ಗನ ಹೆಸರು ಏನು ಅಂತ ಗೊತ್ತಿರಲ್ಲ. ಈ ಹುಡ್ಗ ಬೇರೆ ಯಾರು ಅಲ್ಲ, ಶೈನ್ಗೆ ಮಾಸ್ಕ್ ಕೊಟ್ಟಿದ್ದ ಹುಡುಗ ಆಗಿರ್ತಾನೆ. ಅವಳು ಕ್ಲಾಸಿಂದ ಎದ್ದೋಗ್ತಿರ್ಬೇಕಾದ್ರೆ ಶೈನ್ ಜೊತೆ ಫ್ರೆಂಡ್ಶಿಪ್ ಮಾಡೋದಿಕ್ಕೆ ಅವಳಿಂದಲೇ ಬಂದು ಅವಳಿಗೆ ಎಕ್ಸ್ಟ್ರಾ ಮಾಸ್ಕ್ ಕೊಡೋದಿಕ್ಕೆ ಅಂತ ಹೋಗ್ತಾನೆ. ಆಗ ಅವಳು ಹೇಳ್ತಾಳೆ, ರೂನಿಂಗ್ ಮಾತ್ರ ಮೆಡಿಸನ್ ಕೊಡ್ತೀರಾ, ನನಗ್ ಮಾತ್ರ ಮಾಸ್ಕ್ ಕೊಡ್ತೀರಾ ಯಾಕೆ? ಅವಳಿಗೆ ಮಾತ್ರ ಹುಷಾರಿಲ್ವಾ, ನನ್ಗೇನಾದ್ರೂ ಅಲರ್ಜಿ ಆಗಿದ್ಯಾ, ನನ್ನಿಂದ ಬೇರೆಯವರೆಲ್ರಿಗೂ ಸ್ಪ್ರೆಡ್ ಆಗುತ್ತಾ? ನನಗಿದು ಬೇಡ, ನಾನೇನು ಡಸ್ಟ್ಬಿನ್ ಅಲ್ಲ ಅಂತ ಹೇಳಿ ಮಾಸ್ಕ್ ಅನ್ನ ಬಿಸಾಕಿ ಅಲ್ಲಿಂದ ಹೊರಟೋಗ್ತಾಳೆ. ಪ್ರೆಸೆಂಟ್ ನಲ್ಲಿ ಆ ಹುಡುಗ ಕೇಳ್ತಾನೆ, ನೀನು ಡಸ್ಟ್ಬಿನ್ ಅಲ್ಲ ಅಂತ ಹೇಳ್ದೆ, ಆದ್ರೆ ಈಗ ಡಸ್ಟ್ಬಿನ್ಗೆ ಬಿಸಾಕ್ಬೇಕಾಗಿರೋದನ್ನ ತಿನ್ನೋದಿಕ್ಕೆ ಕೇಳ್ತಿದ್ಯಾ. ನನಗೆ ಗೊತ್ತು ನೀನ್ ತುಂಬಾ ಬಡವಳು ಅಂತ. ನಾನು ಇದನ್ನ ಡಸ್ಟ್ಬಿನ್ಗೆ ಹಾಕ್ಬೇಕು ಅನ್ಕೊಂಡೆ. ನನ್ನ ಪ್ರಕಾರ ನೀನು ಕೂಡ ಡಸ್ಟ್ಬಿನ್ಗಿಂತ ಏನು ಕಡಿಮೆ ಇಲ್ಲ, ತಗೋ ಇದನ್ನ ಅಂತ ಹೇಳ್ತಾನೆ. ಅವನ ಮಾತು ಶೈನ್ಗೆ ತುಂಬಾನೇ ಅರ್ಟ್ ಮಾಡುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಏಮಿಯೋ ಬಂದು ಇದನ್ನೆಲ್ಲ ಕೇಳಿಸ್ಕೊಂಡಿರ್ತಾನೆ. ಅವನು ಹೇಳ್ತಾನೆ, ನೀನು ಸರಿಯಾಗಿ ಹೇಳ್ದೆ, ಈ ಕಸನ ಡಸ್ಟ್ಬಿನ್ಗೆ ಹಾಕ್ಬೇಕು, ನೀನು ಕೂಡ ನನಗೆ ಸ್ವಲ್ಪನಾದ್ರೂ ಡಸ್ಟ್ಬಿನ್ ಅನ್ನೋ ರೀತಿ ಕಾಣಿಸ್ತಾ ಇದೀಯಾ. ನೆಕ್ಸ್ಟ್ ಸೀನಲ್ಲಿ ಆ ಹುಡುಗ ಆ ಬ್ರೆಡ್ನೆಲ್ಲ ತಿಂತಾ ಇರ್ತಾನೆ. ಏಮಿಯೋ ಆ ಹುಡುಗಂಗೆ ತುಂಬಾ ಬೈತಾ ಇರ್ತಾನೆ. ಆಗ ಶೈನ್ ಹೇಳ್ತಾಳೆ, ಪ್ಲೀಸ್ ಇವನನ್ನ ಹೋಗೋದಕ್ಕೆ ಬಿಟ್ಬಿಡು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾಳೆ. ಅವಳ ಮಾತನ್ನ ಕೇಳಿದ್ಮೇಲೆ ಏಮಿಯೋ ಆ ಹುಡುಗನ್ನ ಅಲ್ಲಿಂದ ಹೋಗೋದಿಕ್ಕೆ ಹೇಳ್ತಾನೆ. ಶೈನ್ಗೆ ತುಂಬಾ ಹೊಟ್ಟೆ ಹಸುವಾಗಿರೋದ್ರಿಂದ ಅವಳ ಹೊಟ್ಟೆ ಸೌಂಡ್ ಮಾಡ್ತಿರುತ್ತೆ. ಏಮಿಯೋ ಅದನ್ನ ಕೇಳಿಸ್ಕೊಂಡು ಕ್ಯಾಂಟೀನ್ಗೆ ಹೋಗೋದಿಕ್ಕೆ ಹೇಳ್ತಾನೆ. ಆಗ ರೂನಿಂಗ್ ಹೇಳ್ತಾಳೆ, ನೀನ್ ನನ್ನ ಮೇಲೆ ಕನಿಕರ ತೋರಿಸ್ತಿದ್ಯಾ, ನೀನ್ ಕರೆದ ತಕ್ಷಣ ನಿನ್ ಜೊತೆ ಬಂದು ನಾನು ಊಟ ಮಾಡೋದಿಕ್ಕೆ. ಆಗ ಹೇಮಿಯೋ ಹೇಳ್ತಾನೆ, ಅಲ್ಲೋ, ನಿನ್ನನ್ನ ನೀನು ಸಿಂಡ್ರಲ್ಲ ಅಂತ ಅನ್ಕೊಂಡಿದ್ಯಾ, ನಿನ್ನ ಫೋರ್ಸ್ ಆಗಿ ಕರ್ಕೊಂಡೋಗಿ ನಿನ್ ಜೊತೆ ಊಟ ಮಾಡೋದಿಕ್ಕೆ. ನನ್ನ ಹತ್ರ ದುಡ್ಡಿದೆ, ನಿನ್ಗೆ ಹೊಟ್ಟೆ ಹಸುವಾಗಿದೆ, ಹೊಟ್ಟೆ ಹಸುವಾದಾಗ ಊಟ ಮಾಡ್ಬೇಕು ಅನ್ನೋದು ಮಾತ್ರ ನನಗೆ ಗೊತ್ತು ಅಂತ ಹೇಳಿ ಅವಳನ್ನ ಅಲ್ಲಿಂದ ಕರ್ಕೊಂಡೋಗ್ತಾನೆ. ಶೈನ್ ಕ್ಯಾಂಟೀನ್ಗೆ ಹೋದ್ಮೇಲೂ ಕೂಡ ನಾನ್ ಸ್ಟಾಪ್ ನನ್ಗಿದೆಲ್ಲ ಬೇಡ ಅಂತ ಹೇಳ್ತಾ ಇರ್ತಾಳೆ. ಆಗ ಹೇಮಿಯೋ ಹೇಳ್ತಾನೆ, ನೀ ನನ್ನ ಫ್ರೆಂಡು, ನಾನು ನಿನಗೆ ಟ್ರೀಟ್ ಕೊಡಿಸ್ಬೇಕು ಅಂತ ಹೇಳ್ತಾನೆ. ಅವನ ಮಾತನ್ನ ಕೇಳಿ ಅವಳಿಗೆ ಖುಷಿಯಾಗುತ್ತೆ. ಇವನು ನನ್ನನ್ನು ಎಷ್ಟೊಂದು ಕೇರ್ ಮಾಡ್ತಾನೆ ಅಂತ ಹೇಳಿ ಸ್ಮೈಲ್ ಮಾಡ್ತಾ ಇಬ್ರು ಕೂಡ ಊಟ ಮಾಡೋದಿಕ್ಕೆ ಅಂತ ಕೂತ್ಕೋತಾರೆ. ಏಮಿಯೋ ಶೈನ್ ಮುಂದೆ
ಅವನಿಗೆ ತುಂಬಾನೇ ಹೊಟ್ಟೆ ಹಸ್ವಾಗಿದೆ ಅನ್ನೋ ರೀತಿ ಗಬ ಗಬ ಅಂತ ಊಟ ಮಾಡ್ತಾನೆ. ಯಾಕಂದ್ರೆ ಶೈನ್ಗೆ ಮುಜುಗರ ಆಗ್ಬಾರ್ದು, ಅವಳು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಅಂತ ಈ ರೀತಿ ಮಾಡ್ತಾನೆ. ಶೈನ್ ಕೂಡ ಏಮಿಯೋ ಊಟ ಮಾಡ್ತಿರೋದನ್ನ ನೋಡಿ ಅವಳು ಕೂಡ ಹೊಟ್ಟೆ ತುಂಬಾ ಊಟ ಮಾಡ್ತಾಳೆ. ಏಮಿಯೋ ಶೈನ್ ಊಟ ಮಾಡ್ತಿದ್ರೆ ಅವಳನ್ನೇ ಪ್ರೀತಿಯಿಂದ ನೋಡ್ತಾ ಇರ್ತಾನೆ. ಅವಳು ಈಗಾಗಲೇ ಎಷ್ಟೊಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದಾಳೆ ಅಂತ. ಮತ್ತೊಂದು ಕಡೆ ಕ್ಯಾಟಿ ಜೊತೆ ರೂನಿಂಗ್ನ ನೋಡ್ತೀವಿ. ಏಲಿಯನ್ ನಿಂತಿರೋದನ್ನ ನೋಡಿ ಅವನಿಗೆ ಹಲೋ ಹೇಳೋದಿಕ್ಕೆ ಅಂತ ಬರ್ತಾಳೆ. ರೂನಿಂಗ್ನ ನೋಡಿ ಏಲಿಯನ್ನು ಕೂಡ ತುಂಬಾನೇ ಖುಷಿ ಆಗ್ತಾನೆ. ಇಬ್ರು ಕೂಡ ಹೊರ್ಗಡೆ ಕೂತಿರ್ಬೇಕಾದ್ರೆ ರೂನಿಂಗ್ಗೆ ತುಂಬಾನೇ ಕನ್ಫ್ಯೂಸ್ ಆಗ್ತಿರುತ್ತೆ. ಏಲಿಯನ್ಗೆ ಏನ್ ಹೇಳ್ಬೇಕು ಅಂತ ಅವಳಿಗೆ ಗೊತ್ತಾಗ್ತಿರಲ್ಲ. ಆಗ ಅವನು ಹೇಳ್ತಾನೆ, ನನಗೆ ಏಮಿಯೋ ಎಲ್ಲಾ ವಿಷಯನೂ ಹೇಳಿದಾನೆ. ನಿನ್ ಚಿಕ್ಕ ವಯಸ್ಸಿನ ಫ್ರೆಂಡು ಏಮಿಯೋ, ನೀನು ನನ್ನನ್ನ ಅವನು ಅಂತ ತಿಳ್ಕೊಂಡು ಕನ್ಫ್ಯೂಸ್ ಆಗಿ ಪ್ರಪೋಸ್ ಮಾಡ್ದೆ. ರೂನಿಂಗ್ಗೆ ಅವನ್ ಮಾತು ಕೇಳಿ ಶಾಕ್ ಆಗುತ್ತೆ. ಅವಳು ಕೇಳ್ತಾಳೆ, ಏಮಿಯೋ ನಿಮ್ಗೆ ಎಲ್ಲಾ ವಿಷಯನೂ ಹೇಳಿದಾನ? ಆಗ ಏಲಿಯನ್ ಹೇಳ್ತಾನೆ, ನೀ ನನಗೆ ಎಲ್ರೂ ಮುಂದೆನೂ ಪ್ರಪೋಸ್ ಮಾಡ್ದೆ, ಆಗ ನಾನ್ ನಿನಗೆ ಆನ್ಸರ್ ಮಾಡೋದಿಕ್ಕೆ ಆಗ್ಲಿಲ್ಲ, ಆದ್ರೆ ಈಗ ನಾನ್ ನಿನಗೆ ಆನ್ಸರ್ ಮಾಡ್ತೀನಿ. ಆನ್ಸರ್ ಏನು ಅಂದ್ರೆ ನೋ ಅಂತ ಹೇಳ್ತಾನೆ. ಅವನ್ ಮಾತು ಕೇಳಿ ರೂನಿಂಗ್ಗೆ ತುಂಬಾನೇ ಬೇಜಾರಾಗುತ್ತೆ. ಸೀನಿಯರ್ ಏಲಿನ್ಗೆ ನಾನು ಸ್ವಲ್ಪ ಕೂಡ ಇಷ್ಟ ಆಗ್ಲಿಲ್ಲ ಅಂತ ಹೇಳಿ ನಾನ್ ಸ್ಟಾಪ್ ಸಾರಿ ಅಂತ ಹೇಳ್ತಾನೆ ಇರ್ತಾಳೆ. ಎಲ್ಲಾ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಆಗ ಏಲಿಯನ್ ಹೇಳ್ತಾನೆ, ನಾನ್ ನಿನ್ ಸಾರಿ ಕೇಳೋದಿಕ್ಕೆ ಅಂತ ಬರ್ಲಿಲ್ಲ. ಆಗ ರೂನಿಂಗ್ ಹೇಳ್ತಾನೆ, ನನಗ್ ಗೊತ್ತು ನೀವು ನನ್ನನ್ನ ರಿಜೆಕ್ಟ್ ಮಾಡಕ್ ಬಂದಿದ್ರಿ, ಯಾಕಂದ್ರೆ ನೀವು ನನ್ನನ್ನ ಇಷ್ಟಪಡ್ತಿಲ್ಲ. ಆಗ ಏಲಿಯನ್ ರಿವೀಲ್ ಮಾಡ್ತಾನೆ, ನಾನ್ ನಿನ್ನನ್ನ ಲವ್ ಮಾಡ್ತಿಲ್ಲ, ತುಂಬಾನೇ ಇಷ್ಟಪಡ್ತಿದ್ದೀನಿ. ನಿನ್ ಪಾಸ್ಟ್ನೆಲ್ಲ ಮರ್ತು ನನ್ನನ್ನ ಇಷ್ಟಪಡು. ನಮ್ಮಿಬ್ರು ಮಧ್ಯ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದು, ಬದಲಾಗಿ ನಂಬಿಕೆ ಇರಬೇಕು. ಯಾಕಂದ್ರೆ ನಾನು ಬೇರೆಯವ್ರ ಪ್ರೀತಿನ ಕಿತ್ಕೊಂಡೆ ಅನ್ನೋ ಫೀಲು ನನ್ಗಾಗ್ಬಾರ್ದು. ರೂನಿಂಗ್ ಅವನ್ ಮಾತ್ ಕೇಳಿ ಶಾಕ್ ಆಗ್ತಾಳೆ. ಏನನ್ನು ಕೂಡ ಹೇಳ್ತಾಳೆ, ಸೈಲೆಂಟ್ ಆಗಿ ಕೂತಿರ್ತಾಳೆ. ಏಲಿಯನ್ ಈ ರೀತಿ ಹೇಳ್ತಾನೆ ಅಂತ ಅವಳು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಮತ್ತೊಂದ್ ಕಡೆ ಏಮಿಯೋ ಶೈನ್ ಜೊತೆ ಕ್ಯಾಂಟೀನಿಂದ ಹೊರ್ಗಡೆ ಬರ್ತಾನೆ. ಏಮಿಯೋಗೆ ಮನ್ಸಿಂದ ಥ್ಯಾಂಕ್ಸ್ ಹೇಳ್ತಾಳೆ, ತುಂಬಾನೇ ಖುಷಿಯಾಗಿರ್ತಾಳೆ. ಆಗ ಏಮಿಯೋ ಹೇಳ್ತಾನೆ, ರೂನಿಂಗ್ ಕೂಡ ನಿನ್ ಬಗ್ಗೆ ಕಾಳಜಿ ಮಾಡ್ತಾಳೆ, ನೀನ್ ಅನ್ಕೊಂಡಷ್ಟು ಕೆಟ್ಟವಳಲ್ಲ. ಅವಳು ಏರ್ ಸ್ಟ್ರೈಟರ್ ಕೂಡ ನೀನೇ ಹಾಳ್ ಮಾಡಿರೋದು, ಅದನ್ನ ನೋಡಿದ್ರೆ ಗೊತ್ತಾಗ್ತಿತ್ತು ಯಾರೋ ಅದನ್ನ ಬೇಕು ಅಂತಲೇ ಹಾಳ್ ಮಾಡಿದ್ದಾರೆ ಅಂತ. ಅವನ್ ಮಾತ್ ಕೇಳಿ ಶೈನ್ಗೆ ಮೊದ್ಲು ತುಂಬಾನೇ ಕೋಪ ಬರುತ್ತೆ. ಆಮೇಲೆ ಅವಳ ತಪ್ಪನ್ನ ಒಪ್ಕೋತಾಳೆ. ಅವಳು ಹೇಳ್ತಾಳೆ, ನೀನ್ ಯಾವಾಗ್ಲೂ ಅವಳ ಪರವಾಗಿ ಮಾತಾಡ್ತೀಯ, ನನ್ ಪರವಾಗಿ ಯಾಕೆ ಮಾತಾಡಲ್ಲ? ಆಗ ಏಮಿಯೋ ಅವಳಿಗೆ ಅವನ್ ಕಾರ್ಡನ್ನ ಕೊಡ್ತಾ ಹೇಳ್ತಾನೆ, ಜಾಸ್ತಿ ಯೋಚನೆ ಮಾಡ್ಬೇಡ, ನೀನ್ ನನ್ ಫ್ರೆಂಡು, ಅದಕ್ಕೆ ನಾನು ಇದನ್ನ ನಿನಗ್ ಕೊಡ್ತಿದ್ದೀನಿ, ನೀನ್ ಇದನ್ನ ಯೂಸ್ ಮಾಡಬಹುದು ಅಂತ ಹೇಳಿ ತುಂಬಾನೇ ಫೋರ್ಸ್ ಮಾಡ್ತಾನೆ. ಶೈನ್ ಕೂಡ ಅದನ್ನ ತಗೋತಾಳೆ. ಆಮೇಲೆ ಏಮಿಯೋಗೆ ಸ್ವಲ್ಪ ಕ್ಲೋಸ್ ಆಗಿ ಹೇಳ್ತಾಳೆ, ನನ್ಗೆ ಗೊತ್ತಿರ್ಲಿಲ್ಲ ಏರ್ ಸ್ಟ್ರೈಟರ್ನ ಹಾಳ್ ಮಾಡಿದ್ರೆ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ರೂನಿಂಗ್ ಏರನ್ನು ಕೂಡ ಕಟ್ ಮಾಡ್ಬೇಕಾಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಹಿಂದೆಯಿಂದ ಏಲಿಯನ್ ರೂನಿಂಗ್ ಇಬ್ರು ಕೂಡ ಅವರಿಬ್ರು ಕ್ಲೋಸ್ ಆಗಿ ನಿಂತಿರೋದನ್ನ ನೋಡ್ತಾರೆ. ಆಗ ಏಮಿಯೋ ಹೇಳ್ತಾನೆ, ಓಕೆ ಓಕೆ ಇದು ಹುಡುಗಿರ್ ವಿಷಯ, ನನಗೆ ಅರ್ಥ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಶೈನು ಕೂಡ ಅಲ್ಲಿಂದ ಹೋಗ್ತಾಳೆ. ರೂನಿಂಗ್ ಅವರಿಬ್ರು ಹೋಗ್ತಿರೋದನ್ನ ನೋಡಿ ಅವಳಿಗೆ ತುಂಬಾನೇ ಜಲಸಿ ಆಗ್ತಿರುತ್ತೆ. ಈ ರೀತಿ ನೋಡ್ತಾ ಇರ್ತಾಳೆ. ಏಲಿಯನ್ ಕೂಡ ರೂನಿಂಗ್ ನೋಡ್ತಿರೋದನ್ನ ನೋಟಿಸ್ ಮಾಡ್ತಾನೆ. ನಾವೀಗ ಮತ್ತೆ ಫ್ಲಾಶ್ ಬ್ಯಾಕ್ ನ ನೋಡ್ತೀವಿ. ಏಲಿಯನ್ ರೂನಿಂಗ್ಗೆ ಪ್ರಪೋಸ್ ಮಾಡಿದಾಗ ಅವಳಿಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗಲ್ಲ. ಆಗ ಏಲಿಯನ್ ಹೇಳ್ತಾನೆ, ನನ್ಗೆ ಅರ್ಥ ಆಗುತ್ತೆ, ನಿನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ದಿವಸ ಸಮಯ ಬೇಕು, ನಿನ್ನ ಹತ್ರ ಚಿಕ್ಕ ವಯಸ್ಸಿನ ಮೆಮೊರೀಸ್ ಇದೆ, ಅದಕ್ಕೆ ನಾನು ಕೂಡ ನಿನ್ ಮನ್ಸಲ್ಲಿ ನನ್ ಬಗ್ಗೆ ಕೆಲವೊಂದು ಮೆಮೊರೀಸ್ ಕ್ರಿಯೇಟ್ ಆಗೋ ಹಾಗೆ ಮಾಡ್ಬೇಕು. ನಮ್ಮಿಬ್ರು ಬಗ್ಗೆ ಒಳ್ಳೆ ಮೆಮೊರೀಸ್ ನಿನ್ ಮನ್ಸಲ್ಲಿ ಕ್ರಿಯೇಟ್ ಆದ್ಮೇಲೆ ಯೋಚನೆ ಮಾಡಿ ನನಗೆ ಆನ್ಸರ್ ಮಾಡು. ಆಗ ರೂನಿಂಗ್ ಕೂಡ ಅವನ್ ಮಾತ್ಗೆ ಒಪ್ಕೋತಾಳೆ. ರಾತ್ರಿಯಾಗಿರುತ್ತೆ. ಏಮಿಯೋ ಮಲ್ಕೊಂಡಿರ್ತಾನೆ. ರೂನಿಂಗ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ನೋಡೋದಕ್ಕೆ ನನ್ ಮೇಲೆ ಅವಳು ಎಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳೆ, ಅಷ್ಟೆಲ್ಲ ಹೇಳಿದ್ರು ಕೂಡ ನಾನು ಯಾಕೆ ಸುಮ್ಮನೆ ಇದ್ದೆ ಅಂತ ಹೇಳಿ ಸಡನ್ ಆಗಿ ಮೇಲೆ ಇದ್ದು ಕೆಳಗಡೆ ಜಂಪ್ ಮಾಡೋದಿಕ್ಕೆ ಅಂತ ಹೋಗ್ತಾನೆ. ಅಲ್ಲೇ ಇದ್ದ ಚಾನ್ ಮೋ ಮೇಲೆ ಬಿದ್ದೋಗ್ತಾನೆ. ಅದೇ ಸಮಯಕ್ಕೆ ಒಬ್ಬ ಕ್ಲಾಸ್ಮೇಟ್ ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಾನೆ, ಏನನ್ನು ಹೇಳ್ಬೇಕು ಅಂತ. ಈ ರೀತಿ ಪೊಸಿಷನ್ ಅಲ್ಲಿ ಇರೋದನ್ನ ನೋಡಿ ಡೋರ್ ಹಾಕೋತಾನೆ. ಮತ್ತೆ ಡೋರ್ ಓಪನ್ ಮಾಡಿ ಹೇಳ್ತಾನೆ, ನೀವೇನು ಯೋಚನೆ ಮಾಡಬೇಡಿ, ನಾನು ಈ ವಿಷಯನ ಯಾರಿಗೂ ಹೇಳೋದಿಲ್ಲ, ನೀವ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಅದನ್ನ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿ ಲೈಟ್ ಆಫ್ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ. ಹೋಗ್ತಿದ್ದಾಗೆ ಒಬ್ರು ಮುಖನ ಒಬ್ರು ನೋಡಿ ಸಡನ್ ಆಗಿ ಮೇಲೆ ಹೇಳ್ತಾರೆ. ನೆಕ್ಸ್ಟ್ ಡೇ ಏಮಿಯೋ ಕ್ಲಾಸಿಗೆ ಬರ್ತಾನೆ. ಎಲ್ರು ಕೂಡ ಅವನ್ ಮುಖನ ನೋಡಿ ನಗ್ತಿರ್ತಾರೆ. ಎಲ್ರು ಅನ್ಕೊಂಡಿರ್ತಾರೆ,
ಚಾನ್ಮೋ ಏಮಿಯೋ ಇಬ್ರು ಕೂಡ ಲವ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ. ಇದರಿಂದ ಚಾನ್ಮೋಗೂ ಕೂಡ ತುಂಬಾನೇ ಮುಜುಗರ ಅನಿಸ್ತಾ ಇರುತ್ತೆ. ಏಮಿಯೋ ಕತ್ ಬಗ್ಸ್ಕೊಂಡ್ ಬಂದು ಅವನು ಕೂಡ ಅವನ ಜಾಗದಲ್ಲಿ ಕೂತ್ಕೋತಾನೆ. ಇವರಿಬ್ಬರಿಗೂ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಏನು ಕೂಡ ರೀಸನ್ ಇರಲ್ಲ. ಇದೇ ವಿಷಯನ ಸೀನಿಯರ್ ಲೈಬ್ರರಿಲಿ ಮಾತಾಡ್ಕೊಂಡು ನಗ್ತಿರ್ತಾರೆ. ನನ್ಗೆ ಗೊತ್ತಿರ್ಲಿಲ್ಲ ಏಲಿಯನ್ ಬ್ರದರ್ಗೆ ಹುಡ್ಗನ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತ. ಏಮಿಯೋ ಕೂಡ ನಿಂತ್ಕೊಂಡು ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ. ರೂನಿಂಗು ಕೂಡ ಲೈಬ್ರರಿಲೇ ಇರ್ತಾಳೆ. ಅವಳು ಕೂಡ ಇದನ್ನೆಲ್ಲ ಕೇಳಿಸ್ಕೊಂಡು ಅವಳ ಕೈಲಿ ಸಹಿಸೋದಿಕ್ಕೆ ಆಗೋದಿಲ್ಲ. ಡೈರೆಕ್ಟ್ ಆಗಿ ಸೀನಿಯರ್ ಹತ್ರ ಬಂದು ಹೇಳ್ತಾಳೆ, ಸೀನಿಯರ್ ಏನಿದು ನಿಮ್ಮ ಮುಖದಲ್ಲಿ ರ್ಯಾಶಸ್ ಡಾರ್ಕ್ ಸ್ಪಾಟ್ ಎಲ್ಲ ಇದೆ, ನೋಡೋದಿಕ್ಕೆ ನಿಮಗೆ ತುಂಬಾನೇ ವಯಸ್ಸಾಗಿದೆ ಅನ್ನೋ ರೀತಿ ಕಾಣಿಸ್ತಾ ಇದ್ದೀರಾ. ಸೀನಿಯರ್ಗೆ ಕೋಪ ಬರುತ್ತೆ. ನನ್ ಮುಂದೆಲೆ ನನ್ನ ಮುಖದ ಬಗ್ಗೆ ಈ ರೀತಿ ಎಲ್ಲ ಮಾತಾಡೋದಕ್ಕೆ ನಿನಗೆ ಎಷ್ಟು ಧೈರ್ಯ? ಆಗ ರೂನಿಂಗ್ ಹೇಳ್ತಾಳೆ, ನಾನು ನಿಮ್ ರೀತಿಯಲ್ಲ, ಬೇರೆಯವ್ರ ಬಗ್ಗೆ ಅವ್ರ ಹಿಂದೆ ಈ ರೀತಿ ಎಲ್ಲ ಮಾತಾಡೋದಿಕ್ಕೆ. ಆಗ ಸೀನಿಯರ್ ನಿನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲೇ ಇದ್ದ ಏಮಿಯೋ ಇದನ್ನೆಲ್ಲ ನೋಡಿ ನಗ್ತಾ ರೂನಿಂಗ್ ಕಡೆ ಮತ್ತಷ್ಟು ಇಂಪ್ರೆಸ್ ಆಗ್ತಾನೆ. ನನ್ನ ಪರವಾಗಿ ಎಷ್ಟೆಲ್ಲ ಮಾತಾಡದ್ಲು ಅಂತ ಹೇಳಿ ಅವಳ ಮುಂದೆ ಬಂದು ರೂನಿಂಗ್ ನ ತುಂಬಾನೇ ಹೊಗಳಿ ಮಾತಾಡ್ತಿರ್ತಾನೆ. ರೂನಿಂಗ್ಗೆ ಮೊದ್ಲು ನರ್ವಸ್ ಆಗುತ್ತೆ. ಅವಳು ಯೋಚನೆ ಮಾಡ್ತಾಳೆ, ಏಮಿಯೋ ಕೂಡ ಇಲ್ಲೇ ಇದ್ದಾನೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಅಂತ ಹೇಳಿ ನನ್ಗೆ ಯಾರಾದ್ರೂ ತಪ್ಪಾಗಿ ಮಾತಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಅದನ್ನ ನನ್ನ ಕೈಲಿ ಸಹಿಸೋದಿಕ್ಕಾಗಲ್ಲ. ಅದಕ್ಕೆ ನಾನು ಅವ್ರ ಜೊತೆ ಆ ರೀತಿ ಮಾತಾಡಿದ್ದು. ನೀನು ಇಲ್ಲೇ ಇದ್ದೀಯಲ್ವಾ, ನಾನು ಬುಕ್ ತಗೊಳ್ಳೋದಿಕ್ಕೆ ನನಗೆ ಸಹಾಯ ಮಾಡಬಹುದಲ್ವಾ ಅಂತ ಕೇಳ್ತಾಳೆ. ಆಗ ಏಮಿಯೋ ಕೂಡ ಬುಕ್ಸ್ ತಗೊಳ್ಳೋದಿಕ್ಕೆ ಅಂತ ಹೋಗ್ತಾನೆ. ಆದ್ರೆ ಬುಕ್ಸ್ ಅವನಿಗೂ ಕೂಡ ಇಡ್ಸೋದಿಲ್ಲ. ಆಗ ರೂನಿಂಗ್ ಅವನನ್ನ ನೀನು ಕುಳ್ಳ ಅಂತ ಹೇಳಿ ರೇಗಿಸ್ತಿರ್ಬೇಕಾದ್ರೆ ಏಮಿಯೋ ಅವಳನ್ನ ಮೇಲೆತ್ತಿ ಇಡ್ಕೋತಾನೆ. ನಿನ್ಗೆ ಬೇಕಾಗಿರೋ ನಿನ್ ಫೇವ್ರೇಟ್ ಬುಕ್ಸ್ ನ ನೀನೇ ತಗೋ ಅಂತ. ಮೊದ್ಲು ರೂನಿಂಗ್ಗೆ ಅವನು ಆ ರೀತಿ ಎತ್ತಿದ್ರಿಂದ ಕೋಪ ಬರುತ್ತೆ. ಆಮೇಲೆ ಅವನಿಗೆ ರೇಗ್ಸೋದಿಕ್ಕೆ ಶುರು ಮಾಡ್ತಾಳೆ, ನನ್ಗೆ ಬುಕ್ಸ್ ಇನ್ನು ಎಟಗಿಸ್ತಾ ಇಲ್ಲ ಅಂತ. ಅದೇ ಸಮಯಕ್ಕೆ ಒಂದು ಏಮಿಯೋ ಕಾಲತ್ರ ಬರುತ್ತೆ. ಆ ಸ್ಟೂಲನ್ನ ಶೈನ್ ನೀವು ಇದನ್ನ ಯಾಕೆ ಯೂಸ್ ಮಾಡ್ತಿಲ್ಲ ಅಂತ ಅವಳೇ ತಳ್ಳಿರ್ತಾಳೆ. ಆಗ ಅವರಿಬ್ರಿಗೂ ಶಾಕ್ ಆಗುತ್ತೆ. ಶೈನ್ ಹೇಳ್ತಾಳೆ, ಈಗಾಗ್ಲೇ ಟೈಮ್ ಆಗಿದೆ, ನಾವಿಬ್ರು ಬೇಗ ಇಲ್ಲಿಂದ ಹೋಗ್ಬೇಕು. ಆಕ್ಚುಲಿ ಅವರಿಬ್ರು ಕ್ಯಾಂಟೀನ್ಗೆ ಹೋಗ್ತಿರ್ತಾರೆ. ಆಗ ಹೇಮಿಯೋ ಹೇಳ್ತಾನೆ, ಹೌದು ಈಗಾಗ್ಲೇ ಟೈಮ್ ಆಗಿದೆ ಅಂತ ಹೇಳಿ ಇಬ್ರು ಕೂಡ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ರೂನಿಂಗ್ ಕೇಳ್ತಾಳೆ, ನೀವಿಬ್ರು ಜೊತೆಲಿ ಎಲ್ಲೋಗ್ತಿದ್ದೀರಾ? ಆಗ ಏಮಿಯೋ ಹೇಳ್ತಾನೆ, ಇದು ಸೀಕ್ರೆಟ್, ನಿನ್ಗೆ ಹೇಳೋದಿಕ್ಕಾಗಲ್ಲ. ಶೈನ್ ಮಾತ್ರ ತುಂಬಾನೇ ಖುಷಿಯಾಗಿರ್ತಾಳೆ. ಆದ್ರೆ ರೂನಿಂಗ್ಗೆ ಏಮಿಯೋನ ಬೇರೆ ಹುಡುಗಿರ್ ಜೊತೆ ನೋಡೋದಿಕ್ಕೆ ಅವಳಿಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಇಲ್ಲಿಗೆ ಪಾರ್ಟ್ 7 ಎಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.